ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಲೈಟಾಗಿ ಡ್ರಿಸಲ್ ಆಗ್ತಿದೆ. ಟೈಮ್ ಬಂದ್ಬಿಟ್ಟು 8:20. ಸಂಡೇ ನೈಟು. ಟರ್ಮಿನಲ್ 1 ನಾನು. ಯಾಕೋ ಮಳೆ ಜೋರಾಗೋ ಸಂಭವಗಳಿದೆ. ಲಾರಿ ಹೋಗ್ತಿದೆ. ನೋಡಿಪೋ ಮಿಯಾಪುರ ಹೋಗೇ ಬಿಡ್ತು ಗೈಸ್. ಲೈನಾಗಿ ನಿಂತಿದೆ ನೋಡಿ ನಮ್ಮ ಅಂಬಾರಿ ಬಸ್ಸಸ್ಸು. ಬಸ್ಸು ಹೊರಡ್ತಾ ಇದೆ. ಒಂದು B9R ಗಾಡಿ ಇದು. ಹೈದರಾಬಾದ್ ಇರುತ್ತೆ. ಎಸ್, ಹೈದರಾಬಾದ್ ಗಾಡಿ B9R. ಬೆಂಗಳೂರು ಸೆಂಟ್ರಲ್ ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಹೊರಡ್ತಿದೆ ಗಾಡಿ ಈಗ. ಅಲ್ಲಿ ರೆಡಿ ಇದೆ ಪ್ಲ್ಯಾಟ್ಫಾರ್ಮ್ಗೆ ಆಗೋಕ್ಕೆ. ನಮ್ಮ ಅಂಬಾರಿ ಡ್ರೀಮ್ ಕ್ಲಾಸ್, ಸಾರಿ ಅಂಬಾರಿ ಉತ್ಸವ್ B8R. B9R ಗಾಡಿ ಇದು. ಜನ ಇದ್ದಾರೆ. ಸಂಡೇ ಅಲ್ಲ ಇವತ್ತು ನೋಡಿ. ಆಲ್ಮೋಸ್ಟ್ ಜನ ಇದ್ದಾರೆ ಲಾಸ್ಟ್ವರೆಗೂ. ಇನ್ನು ST ಮಾಲು, ಗಂಗಾನಗರು ಇಲ್ಲೆಲ್ಲ ಹತ್ತುತ್ತಾರೆ. ಬನ್ನಿ ಒಂದೊಂದೇ ನೋಡ್ಕೊಂಬರೋಣ ಆ ಕಡೆಯಿಂದ. ಸ್ಟಾರ್ ಲೈನರ್ ಇದೆ, ಮಂತ್ರಾಲಯ ಗಾಡಿನ ಅದು. ಇನ್ನೊಂದು ಲಾರಿ ಹೊರಡ್ತಿದೆ. ಹೈದರಾಬಾದ್ ಡಿಪೋ ಗಾಡಿ ಇದು. ಕರ್ನೂಲ್ ಡಿಪೋ ಸೂಪರ್ ಲಕ್ಸುರಿ. ಅಂಬಾರಿ ಡ್ರೀಮ್ ಕ್ಲಾಸ್ ಬೆಂಗಳೂರು ಸೆಕೆಂಡ್ ಡಿಪೋ. ಎಲ್ಲ ಪ್ರೀಮಿಯಂ ಗಾಡಿಗಳು ನೋಡಿ. ಇನ್ನೊಂದು ಬಂತು ಅಂಬಾರಿ ಉತ್ಸವ. 1.25-1.25 ಕೋಟಿ ಬಸ್ಗಳು. ಎಷ್ಟು ಅಮೌಂಟ್ ಇಲ್ಲೇ ಇದೆ ನೋಡಿ. ಇಲ್ಲೂ ಬಂತು ಅದನ್ನು. ರಾಯಚೂರು ಮಾರ್ಗ ಮಂತ್ರಾಲಯ ರಾಯಚೂರು ಗಾಡಿ ಅಂಬಾರಿ ಉತ್ಸವ. ಅಂಬಾರಿ ಉತ್ಸವ ಒಂದು ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಾವ್ರೆ. ಡ್ರೀಮ್ ಕ್ಲಾಸು ಉತ್ಸವ. ಇನ್ನು ಮೈಸೂರು ಡಿಪೋದೊಂದು ಬರುತ್ತೆ. ಅಲ್ಲಿ ನೈಟ್ 11 ಗಂಟೆಗೆ ಹೊರಡೋದೇನೋ. ಲೈನಾಗಿ ಬರ್ತಾ ಇರುತ್ತೆ ಈಗ. ಇದು ಬೆಂಗಳೂರು ಹೈದರಾಬಾದ್ ಫಸ್ಟ್ ಡಿಪೋ. ಲಹರಿ ಸ್ಲೀಪರಾ BS6 ಗಾಡಿ. TGSRTC ತೆಲಂಗಾಣ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನು. ಹೈದರಾಬಾದ್ ಗಾಡಿ ವಯಾ ಕರ್ನೂಲು. ಇಲ್ಲಿ ನೋಡಿ ಅಂಬಾರಿ ಉತ್ಸವ ರಾಯಚೂರು ಗಾಡಿ ಇದು. ವಯಾ ಅನಂತಪುರ, ಗುತ್ತಿ, ಅದೋಣಿ, ಮಂತ್ರಾಲಯ, ರಾಯಚೂರು. ಇಲ್ಲೊಂದು ರಾಯಚೂರು ಗಾಡಿ ಇದೆ ನೋಡಿ. ರಾಯಚೂರು ಬೆಂಗಳೂರು ರಾಯಚೂರು. ಬೆಂಗಳೂರು ಮಂತ್ರಾಲಯ ರಾಯಚೂರು 9:15 ಗಾಡಿ. ನಾನ್ AC ಸ್ಲೀಪರು. ಬೆಂಗಳೂರು ಫಸ್ಟ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಇದು ಹೈದರಾಬಾದ್ ಗಾಡಿ. ಅದು ಹೈದರಾಬಾದ್ ಗಾಡಿ. ಬೆಂಗಳೂರು ಸೆಕೆಂಡ್ ಡಿಪೋನೇ. ಅಂಬಾರಿ ಡ್ರೀಮ್ ಕ್ಲಾಸ್ ಪ್ರಕಾಶ್ ಬಿಲ್ಟ್ ಇದು ಎರಡೂ. ಸೆಲೆಸ್ಟೇ ಪಕ್ಕದಲ್ಲಿರೋದು MG ಬಿಲ್ಟು. ಹೈದರಾಬಾದ್ ಗಾಡಿ. ಅದು ಬೆಂಗಳೂರು ಸೆಕೆಂಡ್ ಡಿಪೋನೇ. ಎಲ್ಲ ಬೆಂಗಳೂರು ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಿದ್ದಾರೆ. ಇನ್ನೊಂದು ಬಂತು ಹೈದರಾಬಾದ್ ಪ್ಲ್ಯಾಟ್ಫಾರ್ಮ್ಗೆ ಆಗ್ತಾ ಇದ್ದಾರೆ ಆಲ್ರೆಡಿ. ಸೀಟ್ರ್ ಕಮ್ ಸ್ಲೀಪರ್ ಗೈಸ್ ಇದು. ಅದು ಅಷ್ಟೇ ಸೀಟ್ರ್ ಕಮ್ ಸ್ಲೀಪರು. ವರಂಗಲ್ ಡಿಪೋ ಇದು. WL ಕರ್ನೂಲು, ಹೈದರಾಬಾದು, ವರಂಗಲ್ ಬಸ್ಸಾ. ಬೆಂಗಳೂರು ಟು ಹನುಮಕೊಂಡ ವರಂಗಲ್ಲು ಟ್ವಿನ್ ಸಿಟೀಸು. ನಮ್ದು ಹೆಂಗೆ ದಾವಣಗೆರೆ, ಹರಿಹರ, ಹುಬ್ಬಳ್ಳಿ, ಧಾರವಾಡ ಇದೆಯಲ್ಲ ಅದೇ ಥರ ವರಂಗಲ್ಲು ಹನುಮಕೊಂಡ ಟ್ವಿನ್ ಸಿಟೀಸ್. ಅದು ಮೋಸ್ಟ್ ಪ್ರಾಬಬಲಿ ನಂಗೆ ಕರ್ನೂಲು ಇರಬೇಕಿದು. ಸ್ಟಾರ್ ಲೈನರ್ ಇದು ಕೂಡ ಸ್ಲೀಪರ್ ಗಾಡಿ ಇರಬೇಕಿದು ಪೂರ್ತಿ. BS6 ಗಾಡಿ. ಮಂತ್ರಾಲಯ ಎಷ್ಟು ರಾತ್ರಿ 9 ಗಂಟೆ ಗಾಡಿ. ಸ್ಟಾರ್ ಲೈನರು. ಬೆಂಗಳೂರು, ಅನಂತಪುರ, ಗುತ್ತಿ, ಪತ್ತಿಕೊಂಡ, ಅದೋಣಿ, ಅಮ್ಮಿಗನೂರು, ಮಂತ್ರಾಲಯ. ಇನ್ನೊಂದು ಓಲ್ವೋ ಬಂತು B9R. ಈ ಕಡೆ ನೋಡಿ ಇದು ಹೊಸ ಬಸ್ ಅವ್ರದ್ದು BS6 ಗಾಡಿ. KPSRTC ಅವ್ರದ್ದು ಸೂಪರ್ ಲಕ್ಸುರಿ ಗಾಡಿ ಇದು. ತಾಡಿಪತ್ರಿ ಡಿಪೋ. ಬೆಂಗಳೂರು, ಅನಂತಪುರಂ, ಚಿಕ್ಕಬಳ್ಳಾಪುರ, ಅನಂತಪುರ, ತಾಡಿಪತ್ರಿ. ಇದ್ಯಾಕೆ ಇಲ್ಲಿ ನಿಲ್ಲಿಸ್ತು? ಬನ್ನಿ ಒಂದೊಂದೇ ನೋಡೋಣ ಇಲ್ಲಿ.
ಕರ್ನೂಲು, ಬೆಂಗಳೂರು, ಚಿಕ್ಕಬಳ್ಳಾಪುರ, ಅನಂತಪುರ, ಕರ್ನೂಲು 9 ಕಾಲಕ್ಕೆ ಬಿಡೋ ಗಾಡಿ. ಸೂಪರ್ ಲಕ್ಸುರಿ ಗಾಡಿ, ಐಷರ್ ಬಸ್ಸು. ಇದು ಹೈದ್ರಾಬಾದ್ ಗಾಡಿ, AC ಸೀಟ್ರ್ ಕಮ್ ಸ್ಲೀಪರು, ಲೇಲ್ಯಾಂಡ್ ಗಾಡಿ ಇದು. ಇವ್ರದ್ದು ಮುಂಚೆ TSRTC ಅಂತ ಇತ್ತು, ಆಮೇಲೆ TGSRTC ಅಪ್ಗ್ರೇಡ್ ಮಾಡಿದ್ರು. ಇದು ಹನುಮಕೊಂಡ ಲಾಂಗ್ ರೈಡರ್. ಇದು ನಿಯರ್ಲಿ 650 ಏನೋ ಬರುತ್ತೆ ಕಿಲೋಮೀಟ್ರು. 650 ಜಾಸ್ತಿನೇ ಬರುತ್ತೆ, ನಿಯರ್ಲಿ 700 ಬಂದುಬಿಡುತ್ತೆ ಕಿಲೋಮೀಟ್ರು. ಇದು ನಮ್ಮ ಪಲ್ಲಕ್ಕಿ ಗಾಡಿ. ಇದು KSRTCಯಲ್ಲೇ ಇರೋದ್ರಲ್ಲೇ ಪ್ರೀಮಿಯಂ ನಾನ್ AC ಸ್ಲೀಪರ್ ಇದೇ ಬಸ್ ಇರೋದು, ಪಲ್ಲಕ್ಕಿ. ಬೆಂಗಳೂರು, ಅನಂತಪುರ, ಕರ್ನೂಲ್, ಹೈದರಾಬಾದ್. ಬೆಂಗಳೂರು ಫಸ್ಟ್ ಡಿಪೋ ಅವರು ಆಪ್ರೇಟ್ ಮಾಡ್ತಾಯಿದ್ದಾರೆ. ಇದು ನೋಡಿ ರಾಜಹಂಸ ಗಾಡಿ. ಇದು ಬೆಂಗಳೂರು ಮಂತ್ರಾಲಯ, ಬೆಂಗಳೂರು ಫಸ್ಟ್ ಡಿಪೋ. ಹೈದರಾಬಾದ್ ಗಾಡಿ 8:27 ಗಾಡಿನ ಇದು. ಈಗ ಹೊರಡುತ್ತೆ ಇದು ಗಾಡಿ, ನಾನ್ AC ಸ್ಲೀಪರು. ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಫಸ್ಟ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. BS4ಅಲ್ಲಿ ಇದೆ ನೋಡಿ ನಾನ್ AC ಸ್ಲೀಪರ್. ಇದ್ರದ್ದು ಅಪ್ಗ್ರೇಡ್ ವರ್ಷನ್ನೇ ಅಲ್ಲಿ ಪಲ್ಲಕ್ಕಿ ಇರೋದು. BS6 ಗಾಡಿ, ಇದೆಲ್ಲ BS4 ಗಾಡಿಗಳು. ಇದಕ್ಕಿಂತ ಕಂಫರ್ಟೇಬಲ್ ಇದೆ ಅದು, ಯಾಕೆಂದರೆ ನಿಮಗೆ ಬ್ಯಾಕ್ ರೆಸ್ಟ್ ಸಿಗುತ್ತೆ ನೋಡಿ. ಬೆಂಗಳೂರು ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಬೆಂಗಳೂರು ಸಿಕಂದ್ರಾಬಾದ್ ಗಾಡಿ. ಹೈದರಾಬಾದಿಂದ ಎಷ್ಟು 6-8 ಕಿಲೋಮೀಟ್ರ್ ಆಗ್ಬೋದೇನೋ. ಸೇಮ್ ಟ್ವಿನ್ ಸಿಟೀಸೇ ಸಿಕಂದ್ರಾಬಾದ್, ಹೈದರಾಬಾದು. ಇದು ಬಂದ್ಬಿಟ್ಟು ಕರ್ನೂಲು. ಬೆಂಗಳೂರು ಹೈದರಾಬಾದ್ ಹೈಟೆಕ್ ಸಿಟಿನಾ? ಎಸ್, ಹೈಟೆಕ್ ಸಿಟಿ. ಹೈಟೆಕ್ ಸಿಟಿ ಏನಂದರೆ, ಈಗ ನಮ್ಮ ಬೆಂಗಳೂರಲ್ಲಿ ಬೆಂಗಳೂರು ಮೆಜೆಸ್ಟಿಕ್ಕು, ಈಗ ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ, ಅದೇ ಥರ ಅವ್ರದ್ದು ಹೈಟೆಕ್ ಸಿಟಿ. ಎಲ್ಲ ಇರೋ ಬರೋ ಸಾಫ್ಟ್ವೇರು, IT ಹಬ್ ಎಲ್ಲ ಇರೋದು ಅಲ್ಲೇ. ಅಲ್ಲಿವರೆಗೂ ಹೋಗುತ್ತಿದ್ದು. ಇದು ಮೈಸೂರು ಹೈದರಾಬಾದು, ಮೈಸೂರು ಥರ್ಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. B11R ಗಾಡಿ ಇರುತ್ತೆ. ಮೈಸೂರು ಹೈದರಾಬಾದ್. ಇದು ಬೆಂಗಳೂರು ಸೆಕೆಂಡ್ ಡಿಪೋ ಸೆಲೆಸ್ಟೆ. ಇದು ಮೈಸೂರು ಥರ್ಡ್ ಡಿಪೋನೇ. ಇದು ಹೈದರಾಬಾದ್ ರೈಡರೇ ಇರುತ್ತೆ. ಇನ್ನೊಂದು ಬಸ್ ಬರ್ತಾಯಿದೆ ನೋಡಿ, ಅದು ಮೈಸೂರು ಡಿಪೋನಾ? ಯಾಕೆ ಮೈಸೂರು ಡಿಪೋ ಇದ್ದಂಗೆ ಇದೆ ಅದನ್ನು. ಎಸ್, ಮೈಸೂರು ಡಿಪೋನೇ. ಈ ಥರ ಅವ್ರದ್ದು ಅಲ್ಲ ಡಿಪೋದು ಲೋಗೋ ಇರುತ್ತೆ ನೋಡಿ, ಇಲ್ಲಿ ಕಂಡುಹಿಡಿಬೋದು ಇದರಲ್ಲೇ. KS09 ಮೈಸೂರು RTO B9R ಗಾಡಿ ಇದು. ಕೆಲವ್ರು ಹೇಳ್ತಾಯಿದ್ರು ನೋಡಿ, B9R B11R ಹೆಂಗೆ ಕಂಡುಹಿಡಿತೀರಾ ಅಂತ. ಇದು B9R ಆ್ಯಕ್ಸೆಲ್ ಇದೆ ಅಲ್ಲ, ಇದು ನೋಡಿ ಸಿಂಗಲ್ ಇದೆ. ಇದು ಮಲ್ಟಿ ಆ್ಯಕ್ಸೆಲ್ ಗಾಡಿನೂ, ಬಟ್ ಫ್ರಂಟ್ ಆ್ಯಕ್ಸೆಲ್ ಇದೆ ಅಲ್ಲ ಮುಂದೆ ಇದೆ. B11ರಲ್ಲಿ ಇದು ಹಿಂದೆ ಇರುತ್ತೆ, ಇದು ಮುಂದೆ ಇರುತ್ತೆ. ಅಂದರೆ ಇಲ್ಲಿ 4 ವೀಲ್ಸ್. ಇದು 2 ವೀಲ್ + 2 2+2. ಇಲ್ಲಿ ಸಿಂಗಲ್ 1+1 ಇದೆ. ಅದು 1+1 ಹಿಂದ್ಗಡೆ ಬರುತ್ತೆ, ಅದು ರೊಟೇಟ್ ಆಗುತ್ತೆ ಲೆಫ್ಟ್ ರೈಟು ನೀವು ಟರ್ನ್ ಮಾಡಿದಾಗೆ. ಅದು B11R ಗಾಡಿ. B11R ಆಗಲಿ, ಈ ಸೆಲೆಸ್ಟಾ ಇದೆಲ್ಲ ಸೇಮ್ ಅದೇ ಇರೋದು ನೋಡಿ. ಇದು B9R ಗಾಡಿ. ನೀವು ದೂರದಿಂದ ಹೆಂಗೆ ಕಂಡುಹಿಡಿಬೋದು ಅಂತ ಹೇಳ್ತೀನಿ ತಡೀರಿ. ಕೆಲವರು ಕಮೆಂಟ್ ಹಾಕ್ತಾರೆ, ದೂರ ಬರ್ತಿದ್ದಂಗೆ ಅದು ಹೆಂಗೆ ಕಂಡುಹಿಡಿತೀರಾ ಅಂತ. ಇಲ್ಲಿ ಈ ಗ್ಯಾಪ್ ಇದೆ ನೋಡಿ, ಇದು ಹಿಂಗೆ ಬಂದು ಹಿಂಗೆ ಹೋಗಿದೆ ಅಲ್ಲ, ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಬಂದಿಲ್ಲ ಮುಂದೆವರೆಗೂ. ಅದೇ ನೀವು B11R ಗಾಡಿಯಲ್ಲಿ ನೋಡಿದ್ರೆ ಗ್ಯಾಪ್ ಇರಲ್ಲ, ಲೈಟಾಗಿ ಬಂದಿರುತ್ತೆ ಮುಂದಕ್ಕೆ. ಆ ಬಾಡಿ, ಬಸ್ ಬಾಡಿ ನೋಡಿ ಅಲ್ಲಿ ಇದೆ ನೋಡಿ, ಎಕ್ಸಾಂಪಲ್ ನೋಡಿ. ಇದೆಲ್ಲ ಇದು ಮುಂದೆ ಫ್ರಂಟಲ್ಲಿ ಹಿಂಗೆ ಬಂದಿದೆಯಲ್ಲ ಬಸ್ ಬಾಡಿ, ಅದೇ B11R ಗಾಡಿ ಇವೆಲ್ಲ. ಹಿಂದ್ಗಡೆ ಆ್ಯಕ್ಸೆಲ್ ಏನಿದೆ, ವೀಲು ಅದು ರೊಟೇಟ್ ಆಗುತ್ತೆ. ಹಿಂದ್ಗಡೆ ಸಿಂಗಲ್ ಇರುತ್ತೆ, ಫ್ರಂಟಲ್ಲಿ ಡಬಲ್ ಇರುತ್ತೆ. ಇದೇ ನೀವು ಕಂಡುಹಿಡಿಬೋದು ಆರಾಮಿಗೆ. ಇದರಲ್ಲಿ ಸೆಲೆಸ್ಟೆಯಲ್ಲಿ, ಉತ್ಸವಲ್ಲಿ ಇದೆಲ್ಲ ಸೇಮ್ ಹಂಗೇನೆ ಹಿಂದ್ಗಡೆ ಇರುತ್ತೆ. ನಿಮಗೆ ಇನ್ನೊಂದು B11R ಗಾಡಿಯಲ್ಲೇ ತೋರಿಸ್ಬೇಕು ಅಂದರೆ ತೋರಿಸ್ತೀನಿ ನೋಡಿ. ಇನ್ನೊಂದು ಸಿಕಂದ್ರಾಬಾದ್ ಗಾಡಿ ಬಂತು, ಬೆಂಗಳೂರು ಸೆಕೆಂಡ್ ಡಿಪೋ. ಎಷ್ಟಿದೆ ಗೊತ್ತಾ, ಇಲ್ಲಿ 2 ಕೋಟಿ ಇಟ್ಕೊಳ್ಳಿ. ಇಲ್ಲಿ ಅಲ್ಲೊಂದು 1 2 3 4 5 6 7 8 ಉತ್ಸವ ಗಾಡಿಗಳಿದ್ದಾವೆ. ಉತ್ಸವ ಡ್ರೀಮ್ ಕ್ಲಾಸ್ ಗಾಡಿಗಳು. ಅಲ್ಲೇ ಆಯಿತು 16 ಕೋಟಿ, 15-16 ಕೋಟಿ ಅಲ್ಲೇ ಬಂದ್ಬಿಡ್ತು. ಇನ್ನು ಇದನ್ನು ಕೌಂಟ್ ಮಾಡಿಲ್ಲ ನಾನು, ಸೆಮಿ ಸ್ಲೀಪರ್ ಬಸ್ಸಸ್ ಕೌಂಟ್ ಮಾಡಿಲ್ಲ, ಐರಾವತ ಕ್ಲಬ್ ಕ್ಲಾಸ್ ಕೌಂಟ್ ಮಾಡಿಲ್ಲ ನಾನು. ಆಲ್ರೆಡಿ 2 ಗಾಡಿ ಹೋಗಿರುತ್ತೆ, 2-3 ಗಾಡಿ ಹೋಗಿದೆ ಹೈದರಾಬಾದ್ಗೆ.
B11R ಗಾಡಿ ನಿಮ್ಗೆ ತೋರ್ಸೋಣ ಅಂದರೆ ಇದು ಸಿಗ್ತಾಯಿಲ್ಲ. ಗೊತ್ತಾಯ್ತಲ್ಲ ಗೈಸ್, ಅಲ್ಲಿ ಗ್ಯಾಪ್ ಇರುತ್ತಲ್ಲ, ಇಲ್ಲಿ ಗ್ಯಾಪ್ ಇರಲ್ಲ. ಈ ಥರ ಇದ್ದರೆ ನೀವು ಆರಾಮಾಗಿ B11R ಅಂತ ಕಂಡುಹಿಡಿಬೋದು. ಇಲ್ಲ ಇನ್ನೂ ಡೀಪಾಗಿ ಎಕ್ಸ್ಪ್ಲನೇಷನ್ ಬೇಕಾದ್ರೆ ಹಿಂದ್ಗಡೆ ಎಲ್ಲಿ ಸಿಂಗಲ್ ಆ್ಯಕ್ಸಲ್ ಇರುತ್ತೆ ಅಂದರೆ ಸಿಂಗಲ್ ವೀಲ್ ಎಲ್ಲಿರುತ್ತೆ ಅದು B11R. ಲಾಸ್ಟ್ ವೀಲ್ ಏನಿರುತ್ತೆ ಅದು ಸಿಂಗಲ್ ಇದ್ದರೆ ಮಾತ್ರ B11R. ಅದೇನಾದ್ರು ಫ್ರಂಟಲ್ಲಿತ್ತು ಅಂದರೆ ಅದು B9R ಗಾಡಿ. ಇದರಲ್ಲೇ ಸಿಂಪಲಾಗಿ ಕಂಡುಹಿಡೀರಿ ನೀವು. ಬೇರೆ ಎಲ್ಲರೂ ಇದ್ರೆ ತೋರಿಸ್ತೀನಿ ನಾನು ನಿಮಗೆ. ಎಲ್ಲ ಕಡೆ B11 ಸ್ಲೀಪರ್ ಗಾಡಿಗಳಿದೆ. ಓಲ್ವೋ ಕ್ಲಬ್ ಕ್ಲಾಸಲ್ಲಿ ತೋರಿಸ್ತೀನಿ ಬೇಕಾದ್ರೆ. ಅಲ್ಲಿ ತಿರುಪತಿ ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೆ, ತೆಗೆದು ತೋರಿಸ್ತೀನಿ ತಡ್ರಿ. ಎಷ್ಟು ಓಲ್ವೋ ಗಾಡಿಗಳು ನೋಡಿ, ಎಲ್ಲ ಪ್ರೀಮಿಯಂ ಬಸ್ಸಸ್ಸೇ. ನಮ್ಮ ಮೆಜೆಸ್ಟಿಕಲ್ಲಿ ನೀವು ಪ್ರೀಮಿಯಂ ಬಸ್ಸಸ್ಗಳು ಜಾಸ್ತಿ ನೋಡ್ಬೇಕಂದ್ರೆ ಒಂದು ಹೈದರಾಬಾದ್ ಪ್ಲ್ಯಾಟ್ಫಾರ್ಮು, ಅದು ಬಿಟ್ಟರೆ ನಮ್ಮ ಮಂಗಳೂರು ಪ್ಲ್ಯಾಟ್ಫಾರ್ಮು. ಸಿಕ್ಕಾಬಟ್ಟೆ ಪ್ರೀಮಿಯಂ ಬಸ್ಗಳೇ ಇಲ್ಲೇ ಇರೋದು, ಆಪ್ರೇಟ್ ಆಗೋದು ಓಲ್ವೋ ಗಾಡಿಗಳೆಲ್ಲ. ಇದು ಬಿಟ್ಟರೆ ನೀವು ಶಾಂತಿನಗರಲ್ಲಿ ಸಿಕ್ಕಾಪಟ್ಟೆ ಆಪ್ರೇಟ್ ಆಗುತ್ತೆ ನೋಡಿ. ಇದು ಸ್ಟ್ರೇಂಜ್ ನೀವು ನೋಡೋದು ಸಿಗೋದು ನಮ್ಮ APSRTCL ಸೂಪರ್ ಲಕ್ಸರಿಯಲ್ಲಿ ವೀರಾ ಬಿಲ್ಟ್ ನೀವು ನೋಡೋದು ಸಿಗೋದು ಸ್ಟ್ರೇಂಜ್, ಅಂದರೆ ರೇರ್ ಗಾಡಿ ಇದು. ನಾನು ಈ ಥರ ವೀರಾ ಬಿಲ್ಟು ಎಲ್ಲಿ ನೋಡಿದ್ದೀನಿ ಅಂದರೆ ಚೆನ್ನೈ ನಮ್ಮದು ಕೀಳಂಬಕ್ಕಂಬಲ್ಲ, ಮಾಧವರಂ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಹಾಲ್ಟ್ ಆಗಿದೆ, ಅಲ್ಲೊಂದು ಸತಿ ನೋಡಿದೆ ವೀರಾ ಬಿಲ್ಟು. ಇನ್ನೊಂದು ಇಲ್ಲೇ ನೋಡ್ತಾ ಇರೋದು. ರೇರ್ ಬಸ್ ಇದೆಲ್ಲ ವೀರಾ ಬಿಲ್ಟ್ ನೋಡೋಕ್ಕಾಗೋದು. ಮಂತ್ರಾಲಯಂ ಗಾಡಿನೇ ಅದನ್ನು.